तो चलिए शुरू करते हैं. ಲಕ್ಷ್ಮೀ ಚಾಯ್ ವಾಲಾ ಅಂತ ಫೇಮಸ್ ಇದೆ ಇದು. ಬಂದಿದ್ದೀವಿ ಇಲ್ಲಿ ಏನಾದ್ರು ತಿನ್ನೋಣ ಅಂತ. ನೋಡಬೇಕು. ಮಲೈ ಟೋಸ್ಟ್ ಮತ್ತು ಟೀ ತಗೊಂಡಿದ್ದೀವಿ. ಮತ್ತೆ ಇಲ್ಲಿ ಕ್ಯಾಶ್ ಎಷ್ಟೇ ತಗೋತಾರೆ, ಆನ್ಲೈನ್ ಅಕ್ಸೆಪ್ಟ್ ಮಾಡೋದಿಲ್ಲ. ಸೊ ನೀವು ಬರೋರಿದ್ರೆ ಕ್ಯಾಶ್ ತಗೊಂಡ್ ಬನ್ನಿ. A few minutes later. ಸೊ ಇವಾಗ ದಶಾಶ್ವಮೇಧ ಘಾಟಲ್ಲಿ ಇದೀವಿ. ಆರತಿ ಕತ್ಲಾದ್ಮೇಲೆ ಸ್ಟಾರ್ಟ್ ಆಗುತ್ತಂತೆ. ಅವ್ರು ಎಷ್ಟೊತ್ತಿಗೆ ಅಂತಾನೆ ಹೇಳಿಲ್ಲ. ನನಗೆ ಗೊತ್ತಿರೋಂಗೆ ಒಂದು 6 ಗಂಟೆಗೆ ಸ್ಟಾರ್ಟ್ ಆಗ್ಬೋದು ಅಷ್ಟೇ. ತುಂಬಾ ಜನ ಬರ್ತಿದ್ದಾರೆ. ನಾವು 4 ಗಂಟೆಗೆ ಬಂದು ಕೂತಿದ್ದೀವಿ. ಸೊ ಚತುರ್ ಅವರೇ, ನೀವೇನ್ ಹೇಳ್ತೀರಾ? ಗೈಸ್, ಎಕ್ಸ್ಪೀರಿಯನ್ಸ್ ಮಾಡಕ್ಕಂತೂ ತುಂಬಾ ಜಾಗಗಳಿದೆ. ಸೊ ನೋಡೋಣ, ಇನ್ನ 2 ದಿವಸ ಇರ್ತೀವಿ. ಎಷ್ಟಾಗುತ್ತೋ ಅಷ್ಟು ಎಕ್ಸ್ಪೀರಿಯನ್ಸ್ ಮಾಡ್ತೀವಿ, ನಿಮಗೂ ತೋರಿಸ್ತೀವಿ. ಅದೇ ಗೈಸ್, ಇನ್ನು 2 ದಿನ ಇರ್ತೀವಿ. ಎಷ್ಟಾಗುತ್ತೋ ಅಷ್ಟು ಮಾಡಿ ಎಲ್ಲ ನಿಮಗೂ ತೋರಿಸ್ತೀವಿ ಅಷ್ಟೇ. ಬೋಟ್ ರೈಡ್ ನಾವು ಹಸ್ಸಿಘಾಟಲ್ಲಿ ಮಾಡ್ತೀವಿ. ಇಲ್ಲೆಲ್ಲ ಕಾಸ್ಟ್ಲಿ ಹೇಳ್ತಾರೆ ಅವರು. ಸೊ ಹಸ್ಸಿಘಾಟಲ್ಲಿ ಸ್ವಲ್ಪ ಚೀಪಾಗಿ ಸಿಗುತ್ತಂತೆ. ನೀವು ಯಾರು ಬರೋರಿದ್ರೆ. ಮತ್ತೆ ಮಾರ್ನಿಂಗ್ ಬೋಟ್ ರೈಡ್ ಚೆನ್ನಾಗಿದೆ. ಸೈಬೇರಿಯನ್ ಬರ್ಡ್ಸ್ ಎಲ್ಲ ಇರುತ್ತೆ, ಫೋಟೋ ತಗೊಳಕ್ಕೆ ಎಲ್ಲಕ್ಕೂ ಚೆನ್ನಾಗೆ. ಸೊ ಹಸ್ಸಿಘಾಟಲ್ಲಿ ಮಾರ್ನಿಂಗ್ ಬೋಟ್ ರೈಡ್ ಹೋಗ್ತೀವಿ ನಾವು. 1 hour later. ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಸ್ಟಾರ್ಟ್ ಆಗುತ್ತೆ ಆರತಿ. ನೀವು ನೋಡ್ತಿರ್ಬೋದು ಇಲ್ಲಿ ಬೋಟ್ಗಳಲ್ಲೆಲ್ಲ ಜನ ಕೂತ್ಕೊಂಡು ಕಾಯ್ತಿದ್ದಾರೆ. ಬೋಟಲ್ಲಿ ಕೂರೋಕ್ಕೆ ಒಬ್ರಿಗೆ ಹತ್ತತ್ರ 200 - 300 ಚಾರ್ಜ್ ಮಾಡ್ತಾರೆ. ಅದಾದಮೇಲೆ ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಕೂತಿದ್ದಾರೆ ಜನ ಚೇರ್ಗಳಲ್ಲಿ, ಇವರಿಗೂ ಚಾರ್ಜ್ ಮಾಡ್ತಾರೆ. ಆ್ಯಂಡ್ ಇಲ್ಲಿ ಕೂತಿರೋರಿಗೂ ಚಾರ್ಜ್ ಮಾಡ್ತಾರೆ. ಅದಾದಮೇಲೆ ಇಲ್ಲಿ ನೋಡ್ತಿರ್ಬೋದು ನೀವು ಮೇಲ್ಗಡೆ, ಇವರಿಗೂ ಚಾರ್ಜ್ ಮಾಡ್ತಾರೆ. ಜಾಸ್ತಿ ಫಾರಿನರ್ಸೇ ಇದ್ದಾರೆ. ಚತುರ್ ಚತುರ್ ಜಲಂ ಸಮರ್ಪಯಾಮಿ ಯದಾಪಯ ಸ್ನಾನಂ. ಓಂ ಮಾಪಯಃ ದಿವ್ಯಾಂಪಯ ಓಗದಿ ಗುಪಯೋ ದಿವ್ಯಾಂತರಿಕ್ಷೇ ಮಯ್ಯಾ ಕೇ ನಮಃ ಪಾರ್ವತಿ ಪತಯೇ ಜೈ ಶ್ರೀರಾಮ್.
देवी सुरेश्वरी भगवती गंगे, देवी सुरेश्वरी भगवती गंगे, त्रिभुवन पारी तरन गंगे, शंकर मालिनी हारिणी गंगे. ಸೊ ಇವಾಗ ಆರತಿ ಮುಗಿಸ್ಕೊಂಡು ಊಟಕ್ಕೆ ಬಂದಿದ್ದೀವಿ. ಚೆನ್ನಾಗಿತ್ತು, ಆರತಿ ಮಾತ್ರ ತುಂಬ ಚೆನ್ನಾಗಿತ್ತು. ಒಂದು 45 ಮಿನಿಟ್ಸ್ ನಡೀತು ಅದು ಆರತಿ, ತುಂಬ ಚೆನ್ನಾಗಿತ್ತು. ಇವಾಗ ಊಟ ಮಾಡಿಕೊಂಡು ರೂಮಿಗೆ ಹೋಗಿ ಮಲಗಬೇಕು. ಮಲಗಿಬಿಟ್ಟು ಸ್ವಲ್ಪ ಬೇಗ ಎದ್ಬಿಟ್ಟು ಕಾಶಿ ವಿಶ್ವನಾಥನ ದೇವಸ್ಥಾನಕ್ಕೆ ಹೋಗಬೇಕು. ಬೇಗ ಹೋದರೆ ರಶ್ ಕಮ್ಮಿ ಇರುತ್ತೆ. ಮೊದಲೇ ವೀಕೆಂಡ್ ಬೇರೆ, ತುಂಬ ಜನ ಇದ್ದಾರೆ. ಸೊ ಎಷ್ಟು ಬೇಗ ಹೋಗ್ತೀವೋ ಅಷ್ಟು ಬೇಗ ಹೊರಗೆ ಬರೋಕ್ಕಾಗುತ್ತೆ. ನಾಳೆ ಅಂತ ಪ್ಲ್ಯಾನ್ಸ್ ಏನಿಲ್ಲ. ನಾಳೆ ಕಾಶಿ ವಿಶ್ವನಾಥಂದು ಮತ್ತು ಸಂಜೆ ಮಣಿಕರ್ಣಿಕಾ ಘಾಟ್ ಹತ್ರ ಹೋಗ್ತೀವಿ ಅಷ್ಟೇ, ಬೇರೆ ಏನಿಲ್ಲ ಸದ್ಯಕ್ಕೆ ಪ್ಲ್ಯಾನ್ಸು. ನಾಳೆ ಶಾಪಿಂಗ್ ಏನಾದರೂ ಸ್ವಲ್ಪ ಮಾಡೋಂಗಿರೋ ಮಾಡ್ಕೊತೀವಿ ಅಷ್ಟೇ. 10 hours later. ಸೊ ಇವಾಗ ಟೈಮ್ ಬಂದುಬಿಟ್ಟು ಗೊತ್ತಾಗುತ್ತೆ 8 ಗಂಟೆ ಆಗೈತೆ. ಇವಾಗ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ನಾವು ಬೆಳಗ್ಗೆ ಬೇಗ ಹೋಗೋಣ ಅಂತಿದ್ದವರು, ನಿನ್ನೆ ಫುಲ್ ಸುಸ್ತಾಗ್ಬಿಟ್ಟು ಎಚ್ಚರನೇ ಆಗಿಲ್ಲ. ಬೇಗ 2 ಗಂಟೆಗೆ ಎದ್ದೇಳಬೇಕಂತಿದ್ದವರು, ಎಚ್ಚರನೇ ಆಗಲಿಲ್ಲ ನಮಗೆ. ಸೊ ಇವಾಗ ಹೋಗ್ತಾ ಇದ್ದೀವಿ. ತುಂಬ ರಶ್ ಇರುತ್ತೆ ಅನಿಸುತ್ತೆ. ಎಷ್ಟು ಆಗುತ್ತೆ ಅವಾಗ ದರ್ಶನ ಮುಗಿಸ್ಕೊಂಡ್ಬಂದು ಸುದ್ದಿ ತಿನ್ಬೇಕು. ಆಮೇಲೆ ಇವಾಗ ಹೋಗ್ತಾ ಇದ್ದೀವಿ. ನಿನ್ನೆ 6 ಗಂಟೆಗೆ ಇದ್ದಿದ್ದು ಆರತಿಗೆ 4 ಗಂಟೆಗೆ ಹೋಗಿ ಕೂತು ಸಾಕಾಗ್ಬಿಟ್ಟಿತ್ತು. ಬಂದು ಮಲಗಬೇಕು, ಮತ್ತು ಎಚ್ಚರನೇ ಆಗಿಲ್ಲ ನಮಗೆ ಯಾರು. 3 ಜನನೂ ಹಂಗೆ ಮಲಗಿಬಿಟ್ಟಿದ್ವಿ. ಸೊ ಇವಾಗ ಹೋಗ್ತಾ ಇದ್ದೀವಿ. ದರ್ಶನ ಮುಗಿಸ್ಕೊಂಡ್ಬಂದ್ಮೇಲೆ ತಿಂಡಿ ತಿನ್ಬೇಕು. Two hours later. ಇವಾಗ ದರ್ಶನ ಮುಗಿತು. ತುಂಬ ಚೆನ್ನಾಗಿದೆ ದರ್ಶನ. ಗೇಟ್ ನಂಬರ್ 1 ಎಂಟ್ರಿ ತಗೊಂಡಿದ್ವಿ ಗಂಗಾದ್ವಾರಿಂದ. ನಾವು ಹೋಗ್ಬೇಕಾದ್ರೆ ಏನು ರಶ್ ಇರಲಿಲ್ಲ. ಇವಾಗ ತುಂಬ ಜನ ಬಂದಿದ್ದಾರೆ. ತುಂಬ ಚೆನ್ನಾಗಿತ್ತು ದರ್ಶನ. ಇವಾಗ ಮತ್ತೆ ನಾವು ತಿಂಡಿ ತಿನ್ನೋಕೆ ಹೋಗ್ಬೇಕು. ತಿಂಡಿ ತಿಂದ್ಬಿಟ್ಟು ರೂಮಿಗೆ ಹೋಗ್ಬೇಕು. ಆಮೇಲೆ ಮುಂದೆ ಏನೂ ಗೊತ್ತಿಲ್ಲ, ಯೋಚನೆ ಮಾಡಬೇಕು. ಹೋಗೋಣ. ಫೇಮಸ್ ಮಲಾಯೋ, ಕಾಶಿ ಫೇಮಸ್ ಮಲಾಯೋ ಹೆಂಗೈತಾ? ಚೆನ್ನಾಗೈತೆ. Three hours later. ಸೊ ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಬಾವಿ ಇದೆ ಇಲ್ಲೊಂದು, ಅಂದರೆ ಅದರಲ್ಲಿ ನಮ್ಮ ರಿಫ್ಲೆಕ್ಷನ್ ಕಾಣಿಸಿದ್ರೆ ಓಕೆ, ಕಾಣಿಸ್ಲಿಲ್ಲ ಅಂದರೆ ನಾವು 6 ತಿಂಗಳೊಳಗೆ ಸಾಯ್ತೀವಂತೆ. ಸೊ ಅದು ಇವ್ರ ನಂಬಿಕೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಈಗ. ಅದು ಮಣಿಕರ್ಣಿಕಾ ಘಾಟಿನ ಒಂದು 100 ಮೀಟರ್ಸಲ್ಲಿದೆ. ಅಲ್ಲಿಗೆ ಹೋಗ್ಬಿಟ್ಟು
ಇನ್ನೊಂದು ಜಾಗ ಇದೆ, ಅದನ್ನು ತೋರಿಸಿ ನಾನು ನಿಮಗೆ. ಚೆನ್ನಾಗಿದೆ ಅದು. ಸೊ ಅವೆರಡು ಅಲ್ಲಿ ಮಣಿಕರ್ಣಿಕಾ ಘಾಟ್ ಹತ್ರ ಇದೆ, ಅಲ್ಲಿಗೆ ಹೋಗ್ತಿದ್ದೀವಿ ಈಗ. ಅದಾದಮೇಲೆ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಬೇಕು. ನಿನ್ನೆನೇ ಮಾಡ್ಬೇಕು ಅಂದ್ಕೊಂಡ್ವಿ, ಆಗಲಿಲ್ಲ. ಸೊ ಇವತ್ತು ಸಂಜೆ ಶಾಪಿಂಗ್ ಮಾಡಬೇಕು ಅಷ್ಟೇ. ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ಈ ಜಾಗನ. Much later. ಸೊ ರೀಚ್ ಆಗಿದ್ದೀವಿ. ತುಂಬ ಕಷ್ಟ ಇದೆ ಇಲ್ಲಿಗೆ ಬರೋದು. ಗೂಗಲ್ ಮ್ಯಾಪ್ಸ್ ಕರೆಕ್ಟಾಗಿ ತೋರಿಸಲ್ಲ ನಿಮಗೆ. ಕೇಳ್ಕೊಂಡು ಬಂದಿದ್ದೀವಿ. ಸೊ ಹಿಡ್ಕೊ ಕೈಯ ಇಲ್ಲಿ ಬಾ, ಮೇಲತ್ತು ನಾನು ಕಾಣಿಸ್ತೆ ಕಣ, ಝೂಮ್ ಹಾಕ. ನೆಕ್ಸ್ಟ್ ವಿಡಿಯೋದಲ್ಲಿ ಬಾವಿಲಿ ನಾವು ಕಾಣಿಸಿದ್ವೋ ಇಲ್ಲೋ ಅದನ್ನ ತಿಳಿಸ್ತೀನಿ. ಸೊ ಅಲ್ಲಿ ತನಕ ವೆಯ್ಟ್ ಮಾಡ್ತೀರಿ ಅಷ್ಟೇ. ಯಾರು ಹೊಸ್ದಾಗಿ ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ವೀಡಿಯೋನ ಶೇರ್ ಮಾಡಿ ಅಷ್ಟೇ ಗೈಸ್. ಟಾಟಾ ಬಾಯ್ ಬಾಯ್.